ಕೆಂಪೇಗೌಡರ ಜಯಂತ್ಯೋತ್ಸವದ ಈ ಸುಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ವೈಜ್ಞಾನಿಕ, ಜಾತ್ಯತೀತ ಹಾಗೂ ಧಾರ್ಮಿಕ ನಿಲುವುಗಳನ್ನು ಹಾಗೂ ಅದರ ಸಿದ್ಧಾಂತಗಳನ್ನು ತಮಗೆ ಪರಿಚಯಿಸುವ ಸಣ್ಣ ಪ್ರಯತ್ನವಿದು ಅಷ್ಟೇ. ವಿಜಯನಗರದಂತಹ ಭವ್ಯ ನಗರವನ್ನು ನಿರ್ಮಾಣ ಮಾಡಲು ಕನಸು ಕಂಡ ಕೆಂಪೇಗೌಡರು ಅದನ್ನು ಅನುಷ್ಠಾನಗೊಳಿಸಲು ಆಯ್ಕೆ ಮಾಡಿಕೊಂಡ ದಿನಾಂಕ 1537 ಜನವರಿ 14 ಸಂಕ್ರಾಂತಿಯ ಶುಭ ದಿನ. ಆ ದಿನ ಸಂಜೆ ಗೋಧೂಳಿಯ ಶುಭಲಗ್ನದಲ್ಲಿ ಕೆಂಪೇಗೌಡರು ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಹೊನ್ನೇರು ಕಟ್ಟಿ 4 ದಿಕ್ಕುಗಳಿಗೆ ಹೊನ್ನೇರನ್ನು ಹಟ್ಟುವ ಮೂಲಕ ನಗರದ ಗಡಿಯನ್ನು ನಿರ್ಧರಿಸಿದರು. ಆ ನಗರದ ಗಡಿಗೆ ನಾವು ಇಂದು ಕಂಟ್ರೋಲ್ಮೆಂಟ್ಗಳು ಎಂದು ಸಹ ಕರೆಯುತ್ತೇವೆ. ನಗರ ನಿರ್ಮಾಣ ಮಾಡಿದ ನಾಡಪ್ರಭು ಕೆಂಪೇಗೌಡರು ಅಂದು ಉಪಕಸಬುಗಳ ಮೇಲೆ ನಡೆಯುತ್ತಿದ್ದ ಗುಡಿ ಕೈಗಾರಿಕೆಗಳನ್ನು ಪೋಷಿಸಲು ಸರಿಸುಮಾರು 90 ಪೇಟೆಗಳನ್ನು ನಿರ್ಮಾಣ ಮಾಡಿದರು. ಹಾಗೆ ನೋಡಿದರೆ ಅಂದು ಕೆಂಪೇಗೌಡರು ಕೈಗೊಂಡ ಆ ನಿಲುವೆ ಇಂದು ಬೆಂಗಳೂರು ಭಾರತದ ಭೂಪಟದಲ್ಲಿ ವಾಣಿಜ್ಯ ವಹಿವಾಟಿನಲ್ಲಿ ಅತ್ಯಂತ ಸುಸ್ಥಿತಿಯಲ್ಲಿ ಇರುವ ನಗರವಾಗಿದೆ. ಅದಕ್ಕೆ ಕೆಂಪೇಗೌಡರ ಕೊಡುಗೆ ಇದೆ ಎಂದು ಹೇಳಬಹುದು. ಕೆಂಪೇಗೌಡರ ನಗರ ನಿರ್ಮಾಣವು ಖಾಲಿ ಜಾಗದಲ್ಲಿ ನಗರ ಕಟ್ಟಿದಂತೆ ಇರಲಿಲ್ಲ. ಬದಲಿಗೆ ನಾಡಪ್ರಭು ಕೆಂಪೇಗೌಡರ ನಗರ ನಿರ್ಮಾಣದ ಪರಿಕಲ್ಪನೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ರಚನೆಯಾದದ್ದು. ಪೆನಿನ್ಸುಲಾರ್ ಗ್ನೈಸ್ ಎಂಬ ಶಿಲಾಪದರಗಳ ಪರ್ವತ ಶ್ರೇಣಿಗಳ ಮೇಲೆ ನಾಡಪ್ರಭು ಕೆಂಪೇಗೌಡರು ನಗರ ನಿರ್ಮಾಣಕ್ಕೆ ಜಾಗವನ್ನು ಗುರುತಿಸುತ್ತಾರೆ. ಆ ಕಾರಣಕ್ಕಾಗಿಯೇ ಬೆಂಗಳೂರು ಇಂದು ಸಮಶೀತೋಷ್ಣ ನಗರವಾಗಿದ್ದು ಭಾರತದ ವಾಸಯೋಗ್ಯ ನಗರಗಳ ಪೈಕಿ ಅತ್ಯಂತ ಮುಂಚೂಣಿಯಲ್ಲಿ ಬರುತ್ತದೆ. ಇದರ ಎಲ್ಲ ಕ್ರೆಡಿಟ್ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತದೆ, ಅವರ ದೂರದೃಷ್ಟಿಗೆ ಸಲ್ಲುತ್ತದೆ. ಭಾರತದ ಪ್ರಮುಖ ಮಹಾನಗರಗಳಾದ ದೆಹಲಿ, ಕೋಲ್ಕತ್ತಾ, ಬಾಂಬೆ, ಮೆಡ್ರಾಸ್ ಹಾಗೂ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿಗಳ ಪೈಕಿ ಸ್ಥಳೀಯ ರಾಜನೋರ್ವ ನಿರ್ಮಿಸಿದ ಏಕಮಾತ್ರ ನಗರ ಬೆಂಗಳೂರು. ಉಳಿದಂತೆ ಇತರ ನಗರಗಳನ್ನು ಪೋರ್ಚುಗೀಸರು, ಬ್ರಿಟಿಷರು, ಡಚ್ಚರು ತಮ್ಮ ವಸಾಹತುಗಳಿಗಾಗಿ ನಿರ್ಮಿಸಿದರೆ ಹೊರತು ಸ್ಥಳೀಯ ರಾಜನೋರ್ವನಿಂದ ನಿರ್ಮಿತವಾದ ಏಕಮಾತ್ರ ನಗರ ಬೆಂಗಳೂರು. ಇದು ನಮಗೆ ಹೆಮ್ಮೆ ತರುವಂತಹ ವಿಚಾರ. ನಗರ ನಿರ್ಮಾಣದ ಜೊತೆಗೆ ಕೆಂಪೇಗೌಡರು 10 ಹಲವು ಕೆರೆಗಳನ್ನು ನಿರ್ಮಾಣ ಮಾಡಿದರು. ಅವುಗಳ ಪೈಕಿ ಕೆಂಪಸಾಗರ, ಧರ್ಮಾಂಬುದಿ ಕೆರೆ, ಕೆಂಪಾಂಬುದಿ ಕೆರೆ, ಹಲಸೂರು ಕೆರೆ, ಸಂಪಂಗಿ ಕೆರೆ, ಕಾರಂಜಿ ಕೆರೆ, ಹೀಗೆ 10 ಹಲವು ಕೆರೆಗಳನ್ನು ನಾಡಪ್ರಭು ನಗರದೊಳಗೆ ನಿರ್ಮಿಸಿದ್ದರು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಬೆಂಗಳೂರು ಕಂಟ್ರೋಲ್ಮೆಂಟ್ ವ್ಯಾಪ್ತಿಯನ್ನು